ಕೇವಲ ಒಂದು ಬೇಟೆ ಸಿಗಂದೂರು ಎಂಬ ಶಕ್ತಿಪೀಠದ ನಿರ್ಮಾಣಕ್ಕೆ ಕಾರಣವಾಯಿತು ಅಂದ್ರೆ ನೀವು ನಂಬ್ತೀರಾ? ಮತ್ ಹಾಗೆ ಇನ್ನು ಕೆಲವೇ ದಿನಗಳಲ್ಲಿ ಆ ಪುಣ್ಯಕ್ಷೇತ್ರದಲ್ಲಿ ಅನುಭವಿಸಲೇಬೇಕಾದ ಲಾಂಛನ ಪ್ರಯಾಣ ಮರೆಯಾಗುತ್ತಾ? ಸಿಗಂದೂರು ಶ್ರೀ ಚೌಡೇಶ್ವರಿ ತಾಯಿಯ ಈ ಕ್ಷೇತ್ರ ಶರಾವತಿ ತಟದ ತುಮರಿಯಲ್ಲಿರುವ ಪವಿತ್ರ ತಾಣ. ಹಾಗಾದ್ರೆ ಸಿಗಂದೂರಿನಲ್ಲಿ ಶ್ರೀ ಚೌಡೇಶ್ವರಿ ತಾಯಿ ನೆಲೆಸೋದಿಕ್ಕೆ ಒಂದು ಬೇಟೆ ಕಾರಣವಾಯ್ತಾ? ಹೌದು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರಿನಲ್ಲಿ ನೀರಿನ ಮಧ್ಯೆ ನೆಲೆಸಿರುವಂತ ಈ ಚೌಡೇಶ್ವರಿ ತಾಯಿಗೆ 500 ವರ್ಷಗಳ ಇತಿಹಾಸವಿದೆ. ಒಮ್ಮೆ ಶೇಷಪ್ಪ ಎಂಬಾತ ತನ್ನ ಒಡನಾಡಿಗಳ ಜೊತೆ ಬೇಟೆಯಾಡೋಕೆ ಅಂತ ಸಿಗಂದೂರಿನ ಕಾಡಿಗೆ ಬಂದಿದ್ರು. ಆ ದಟ್ಟ ಕಾಡನ್ನ ತಿರುಗುತ್ತಿರುವ ಶೇಷಪ್ಪನ ಗುಂಪು ಬೇಟೆಯಾಡುವ ಉತ್ಸಾಹದಲ್ಲಿ ಒಬ್ಬೊಬ್ಬರು ದಿಕ್ಕಾಪಾಲಾದರು. ಶೇಷಪ್ಪ ಹಿಂತಿರುಗಿ ನೋಡಿದಾಗ ಯಾರೂ ಇರಲಿಲ್ಲ. ಇದೆಲ್ಲದರ ಮಧ್ಯೆ ಹುಲಿಯ ಗರ್ಜನೆ, ಹುಳು ಉಪ್ಪಟಗಳ ಸದ್ದು, ಎಂದೂ ಆಗದ ಭಯಾನಕರ ಅನುಭವ. ಇದರ ಮಧ್ಯೆ ಕತ್ತಲಾವರಿಸ್ತಾ ಬಂದಾಗ ಶೇಷಪ್ಪ ನಿದ್ದೆಗೆ ಜಾಡ್ತಾನೆ. ಈ ವೇಳೆ ಶೇಷಪ್ಪನ ಕನಸಿನಲ್ಲಿ ಬಂದ ಚೌಡೇಶ್ವರಿ ತಾಯಿ, ನನ್ನ ಇಷ್ಟಾರ್ಥ ಇಲ್ಲೇ ನೆಲೆಸುವುದು, ನನ್ನ ಆಸೆ ನಡೆಸಿಕೊಡುವುದಾಗಿ ತಾಯಿ ನುಡಿದಳಂತೆ. ಅಷ್ಟರಲ್ಲಿ ಎಚ್ಚರಾದ ಶೇಷಪ್ಪ ಯಾವ ಬೇಟೆಯೂ ಬೇಡ ಅನ್ನುತ್ತಾ ಮನೆ ಕಡೆ ಹಿಂತಿರುಗಿದ್ನಂತೆ. ತನ್ನ ಕನಸಿನಲ್ಲಿ ಚೌಡೇಶ್ವರಿ ತಾಯಿ ಬಂದಿದ್ದನ್ನ ನೆನೆಸ್ಕೊಂಡು ಶೇಷಪ್ಪ ಇದನ್ನ ಊರ್ ಜನರಿಗೆ ಹೇಳೋದಾದ್ರೂ ಹೇಗೆ, ಹೇಳಿದ್ರೆ ನಂತರ ಅಂತ ಯೋಚಿಸುತ್ತಿದ್ದಾಗ ಶೇಷಪ್ಪನಿಗೆ ನೆನಪಾಗಿದ್ದು ಅದೇ ಊರಿನ ಬ್ರಾಹ್ಮಣ ದುಗ್ಗಜ್ಜನ ಬಳಿ ಎಲ್ಲವನ್ನೂ ಹೇಳಿಕೊಂಡ. ಅಲ್ಲದೆ, ನಾನೇ ದೇವಸ್ಥಾನ ಕಟ್ಟಿಸ್ತೀನಿ, ಆದ್ರೆ ನನಗೆ ನಿಮ್ಮ ಸಹಾಯ ಬೇಕು. ದೇವಸ್ಥಾನದ ನಿರ್ಮಾಣದ ಬಳಿಕ ನೀವೇ ಅರ್ಚಕರಾಗಬೇಕು ಎಂದು ಕೇಳಿಕೊಂಡಾಗ ದುಗ್ಗಜ್ಜ ಅದನ್ನ ಒಪ್ಪಿಕೊಂಡು ಕೊನೆಗೆ ಸಿಗಂದೂರಿನಲ್ಲಿ ಚಿಕ್ಕದಾದ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಪೂಜೆ ಪ್ರಾರಂಭಿಸಿದರಂತೆ. ಎಂತ ಅದ್ಭುತ ಅಲ್ವಾ ತಾಯಿಯ ಮಹಿಮೆ! ನೋಡಿ, ಇಂತಹ ಮಹಿತ್ಮೆಯುಳ್ಳ ಕ್ಷೇತ್ರಕ್ಕೆ ತಲುಪುವುದೇ ಒಂದು ಪುಣ್ಯ. ಲಾಂಚ್ ಮೂಲಕ ಈ ಶರಾವತಿ ನದಿಯನ್ನ ದಾಟಿ ಆ ಪ್ರಯಾಣವನ್ನ ವರ್ಣಿಸಿದ್ರೆ ಸಾಲು, ಅನುಭವಿಸಲೇಬೇಕು. ಆದ್ರೆ ದುಃಖದ ಸಂಗತಿ ಏನಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಈ ಲಾಂಚ್ ಕಣ್ಮರೆಯಾಗಲಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಅತಿ ಉದ್ದನೆಯ ಸೇತುವೆ ನಿರ್ಮಾಣವಾಗುತ್ತಿದೆ. ಆದ್ರೆ ಭಕ್ತರು ಕೇಳೋದು ಒಂದೇ, ಈ ಸೇತುವೆಯ ಜೊತೆ ಈ ಲಾಂಚ್ ಕೂಡ ಉಳಿಬೇಕು. ಯಾಕಂದ್ರೆ ಅದು ಭಕ್ತಿಯ ಭಾವನೆ, ಹಾಗೆ ನೆನಪಿನ ನಾವಿಕನಿದ್ದ ಹಾಗೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ಇತಿಹಾಸನಿ ಫಾಲೋ ಮಾಡಿ.